ನಮಸ್ಕಾರ ಸ್ನೇಹಿತರೆ, ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ನವಗ್ರಹ ದೇವತಾಭ್ಯೋ ನಮಃ. ಯುಗಾದಿಯ ವಿಶ್ವಾವಸು ನಾಮ ಸಂವತ್ಸರ ಮಾಸವಾರ ರಾಶಿ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಚೈತ್ರ ಮಾಸದಲ್ಲಿ ವಕ್ರಿ ಶುಕ್ರಭ್ರಮಣದಿಂದ ಮನೆಯಲ್ಲಿನ ಕಾರ್ಯಗಳು ಸುಗಮವಾಗಿ ಸಾಗ್ತಕ್ಕಂಥದ್ದು. ಪತಿ ಅಥವಾ ಪತ್ನಿಯರ ವಿಷಯದಲ್ಲಿ ಶುಭವಾರ್ತೆ. ವ್ಯಾವಸಾಯಿಕ ವಸೂಲಿ ಆಗ್ತಕ್ಕಂಥದ್ದು. ಉತ್ತರಾರ್ಧದ ಗ್ರಹ ಯೋಗದಿಂದ ಚಿಂತೆ ಮತ್ತು ಭಾತೃಭಾವದಿಂದ ಚಿಂತೆ ಆಗ್ತಕ್ಕಂಥದ್ದು. ಇನ್ನು ವೈಶಾಖ ಮಾಸ. ಖರೀದಿ ವಿಕ್ರಿಯಲ್ಲಿ ಎಚ್ಚರಿಕೆ ಇರಲಿ. ಹುಣ್ಣಿಮೆ ಸಮೀಪ. ತರುಣರಿಗೆ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಯಶಸ್ಸು ಸಿಗಲಿದೆ. ಕಲಾವಿದರು ಕ್ರೀಡಾಪಟುಗಳಿಗೆ ಭಾಗ್ಯೋದಯ. ಉತ್ತರಾರ್ಧದಲ್ಲಿ ವಿವಾದ ನಿಯಂತ್ರಿಸಿರಿ. ಅಜಾಗರೂಕತೆಯಿಂದ ಹಾನಿಕರ ಆಗ್ತಕ್ಕಂಥ ಸಂಭವಗಳು ಕೂಡ ಇರುತ್ತದೆ. ಇನ್ನು ಜ್ಯೇಷ್ಠ ಮಾಸ. ಗುರು ಬುಧರ ಯುತಿಯೋಗ ಮತ್ತು ಶುಕ್ರಭ್ರಮಣ ಯುವಕರಿಗೆ ನೌಕರಿಯಲ್ಲಿನ ಅವಕಾಶ ಕಲ್ಪಿಸಲಿದೆ. ವಿವಾಹ ಯೋಗ ಆಗ್ತಕ್ಕಂತಹದ್ದು. ಸರ್ಕಾರಿ ಕೆಲಸ. ಹುಣ್ಣಿಮೆ ಔದ್ಯೋಗಿಕ ಉತ್ಸವ. ಪ್ರದರ್ಶನ ಯಶಸ್ವಿಯಾಗುವುದು. ಉತ್ತರಾರ್ಧದ ಮಾತೃಚಿಂತೆ ಕಾಡಬಹುದು ಅಥವಾ ಮಾತೃ ಆರೋಗ್ಯದ ಕಡೆ ಗಮನವಿರಲಿ. ಇನ್ನು ಆಷಾಢ ಮಾಸ. ಖರೀದಿ ವಿಕ್ರಿಯ ದೊಡ್ಡ ವ್ಯವಹಾರ ಆಗ್ತಕ್ಕಂಥದ್ದು. ಗುರುತು ಪರಿಚಯದವರ ಮಧ್ಯಸ್ಥಿಕೆಯಿಂದ ಲಾಭ ಆಗ್ತಕ್ಕಂಥದ್ದಿದೆ. ಹುಣ್ಣಿಮೆಯ ಪ್ರವಾಸದಲ್ಲಿನ ಕೆಲಸ. ಉತ್ತರಾರ್ಧದಲ್ಲಿ ಕೋರ್ಟ್ ಪ್ರಕರಣಗಳು ನಿಖಾಲೆ ಆಗ್ತಕ್ಕಂಥದ್ದು. ವಿದೇಶದೊಂದಿಗಿನ ವ್ಯಾಪಾರದಲ್ಲಿ ಯಶಸ್ವಿ. ಅಮಾವಾಸ್ಯೆ ಮನೆಯಲ್ಲಿ ಅಶಾಂತಿ ವಾತಾವರಣ ಲಭಿಸಲಿದೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಶ್ರಾವಣ ಮಾಸ. ಶನಿ ಮಂಗಳಕರ ಕುಯೋಗ ವಿರೋಧಿ ಭೂಮಿಕೆಯಲ್ಲಿ. ಹುಣ್ಣಿಮೆಯ ನೌಕರಿಯಲ್ಲಿ ಒತ್ತಡ. ಉಷ್ಣತೆ ವಿಕಾರಗಳಿಂದ ಎಚ್ಚರಿಕೆ ಇರಲಿ. ಗರ್ಭಿಣಿಯರು ಎಚ್ಚರಿಕೆಯನ್ನು ವಹಿಸಿ. ಉತ್ತರಾರ್ಧವು ತರುಣರಿಗೆ ಉತ್ಸಾಹ ಇರ್ತಕ್ಕಂಥದ್ದು. ವಾಸ್ತುಯೋಗ. ಪುತ್ರೋತ್ಕರ್ಷದಿಂದ ಧನ್ಯತೆ ಆಗ್ತಕ್ಕಂಥದ್ದು. ಇನ್ನು ಭಾದ್ರಪದ. ಪೂರ್ವಾರ್ಧವು ಸಮ್ಮಿಶ್ರ ಸ್ವರೂಪದ ಫಲ ನೀಡಬಹುದು. ಜೂಜು ಈ ಥರ ಒಂದು ಊಹಾಪೋಹ ಆಟಗಳು ಬೇಡ. ಶುಕ್ರಭ್ರಮಣವು ಸ್ವಂತೋದ್ಯೋಗಿಗಳಿಗೆ ಲಾಭಕರವನ್ನು ಮಾಡ್ತಕ್ಕಂಥದ್ದು. ಬಾಕಿ ಆಗಲಿದೆ. ಚಂದ್ರಗ್ರಹಣ ಯುವಕರಿಗೆ ಕುಸಂಗತಿಯಿಂದ ಬಾಧಕ ಆಗ್ತಕ್ಕಂಥದ್ದು. ಅಮಾವಾಸ್ಯೆಯಲ್ಲಿ ಸ್ವಲ್ಪ ವೈರತ್ವ ಹಗೆತನ ಇದರಿಂದ ಎಚ್ಚರದಿಂದ ಇರ್ರಿ. ಇನ್ನು ಅಶ್ವಿನ ಮಾಸ. ಪೂರ್ವಾರ್ಧದಲ್ಲಿ ಮಂಗಳ ಭ್ರಮದ ಹಿನ್ನೆಲೆಯಲ್ಲಿ ಪಾಲುದಾರಿಕೆಯ ವ್ಯವಹಾರದಲ್ಲಿ ತೊಂದರೆ. ಹುಣ್ಣಿಮೆಯ ಖರೀದಿ ವಿಕ್ರಿಯಲ್ಲಿ ಮೋಸ ಹೋಗುವ ಸಂಭವ ಇರ್ತದೆ. ಉತ್ತರಾರ್ಧದಲ್ಲಿ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಕೆಲವರಿಗೆ ಸಾರ್ವಜನಿಕ ಜೀವನದಲ್ಲಿ ಸ್ಥಾನಮಾನದ ವಿಷಯದಿಂದ ತೊಂದರೆ ಆಗ್ತಕ್ಕಂಥದ್ದು. ಅಣ್ಣ ತಮ್ಮಂದಿರಿಂದ ಸ್ವಲ್ಪ ತೊಂದರೆಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತದೆ. ಇನ್ನು ಕಾರ್ತಿಕ ಮಾಸ. ಪೂರ್ವಾರ್ಧದ ಗುರು ಯೋಗದಿಂದಾಗಿ ಶುಭ ಯೋಗ ಇರ್ತಕ್ಕಂಥದ್ದು. ಹುಣ್ಣಿಮೆಯ ತನಕವು ಹಿಗ್ಗುತ್ತಲಿರಲಿದ್ದು ಶುಭ ಫಲವನ್ನು ಕೊಡಲಿದೆ. ಮನೆಯಲ್ಲಿ ಯಶಸ್ವಿ ಶುಭ ಕಾರ್ಯ ಮತ್ತು ಮಂಗಳ ಕಾರ್ಯಗಳು ನಡೆಯುವಂತಹ ಯೋಗ ಇರುತ್ತದೆ. ಉತ್ತರಾರ್ಧದ ಶುಕ್ರಭ್ರಮಣವು ವೈವಾಹಿಕ ಜೀವನದಲ್ಲಿ ಒಂದು ಒಳ್ಳೆಯ ವಾರ್ತೆಯನ್ನು ನೀಡಲಿದೆ. ಆದರೆ ಸ್ವಲ್ಪ ಹಾನಿಯ ಸಂಭವ ಕೂಡ ಇರುತ್ತದೆ. ಇನ್ನು ಮಾರ್ಗಶೀರ್ಷ. ಪ್ರಾರಂಭದಲ್ಲಿ ಗ್ರಹ ಯೋಗದ ಲಾಭ ಸಿಗಲಿದೆ. ಒಡ ಹುಟ್ಟಿದವರಿಗೆ ಭಾಗ್ಯೋದಯ ಆಗ್ತಕ್ಕಂಥದ್ದು. ಹುಣ್ಣಿಮೆಯ ವ್ಯಾವಸಾಯಿಕ ವಸೂಲಿ. ಯುವಕರಿಗೆ ವಿವಾಹ ಯೋಗ. ಉತ್ತರಾರ್ಧದ ಪ್ರಾರಂಭದಲ್ಲಿ ವೈರತ್ವದ ಝಳ ಅನುಭವಿಸುವಿರಿ. ಆದರೆ ಹಳೆಯ ತೊಡಗಿಸುವಿಕೆಯಿಂದ ಲಾಭ ಆಗ್ತಕ್ಕಂಥದ್ದು. ಇನ್ನು ಪೌಷ. ಉತ್ತಮ ಪ್ರಗತಿಯ ತಿಂಗಳ ಇದು. ಜನರ ಸಹಕಾರ. ಕ್ರೀಡಾಪಟುಗಳ ಕಲಾವಿದರಿಗೆ ಒಂದು ಉತ್ಕರ್ಷ ಆಗ್ತಕ್ಕಂತಹದ್ದು ಇರುತ್ತದೆ. ಸರ್ಕಾರಿ ಕೆಲಸಗಳಾಗಿರ್ಬೋದು. ಉತ್ತರಾರ್ಧದಲ್ಲಿ ಪತಿ ಪತ್ನಿಯರ ಭಾಗ್ಯೋದಯ. ನೌಕರಿಯಲ್ಲಿ ಅನಪೇಕ್ಷಿತ ಬಡ್ತಿ ಆಗ್ತಕ್ಕಂಥದ್ದು. ಅಮಾವಾಸ್ಯೆ ರಾಜಕೀಯದವರಿಗೆ ಅಷ್ಟೊಂದು ಸರಿ ಇರೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಮಾಘ ಮಾಸ. ಹುಣ್ಣಿಮೆಯವರೆಗೆ ಯಶಸ್ಸಿನಿಂದಾಗಿ ಪ್ರಸಿದ್ಧಿ ಹೊಂದತಕ್ಕಂಥದ್ದು. ಹುಣ್ಣಿಮೆಯ ವೃತ್ತಿಯಲ್ಲಿ ಜಲ್ಲೋಷ ಆಗ್ತಕ್ಕಂಥದ್ದು. ಮಕ್ಕಳ ಮೊಮ್ಮಕ್ಕಳ ಭಾಗ್ಯೋದಯ. ಅಮಾವಾಸ್ಯೆ ಗರ್ಭಿಣಿಯರಿಗೆ ಸಂವೇದನಶೀಲ ಆಗ್ತಕ್ಕಂಥದ್ದು. ಇನ್ನು ಫಾಲ್ಗುಣ ಮಾಸ. ಹುಣ್ಣಿಮೆಯವರೆಗೆ ಶುಭ ಗ್ರಹಗಳ ಸಹಕಾರ. ಆದರೆ ಚಂದ್ರಗ್ರಹಣ ಸಮೀಪ ಅತಿರೇಕ ಬೇಡ. ಆರ್ಥಿಕತೆಯಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಉತ್ತರಾರ್ಧದಲ್ಲಿ ಯುವಜನ ಕುಸಂಗತಿಗಳಿಂದ ಎಚ್ಚರಿಕೆಯಿಂದಿರೋದು ಒಳ್ಳೆಯದು. ಅಮಾವಾಸ್ಯೆ ಪ್ರವಾಸದಲ್ಲಿ ಅಪಯಶಸ್ಸು ಆಗ್ತಕ್ಕಂಥದ್ದು. ಆ ದಿನ ಯಾವುದೇ ರೀತಿ ಪ್ರವಾಸ ಮಾಡದೇ ಇರೋದು ಒಳ್ಳೆಯದು. ಈ ರೀತಿಯಾಗಿ ಮೇಷರಾಶಿಯವರ ಒಂದು ಮಾಸವಾರ ರಾಶಿ ಭವಿಷ್ಯ ಇರುತ್ತದೆ. ಈ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.